ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ 3 ಕಂತು ಬಾಕಿ ಹಣ ಜಮೆ ಬಗ್ಗೆ ಒಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ. 3 ತಿಂಗಳು 2 ತಿಂಗಳಿಂದ ಹಣ ಬಂದಿಲ್ಲ ಅಂತವರಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಗೃಹಲಕ್ಷ್ಮಿಯವರು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಾ ಒಂದು ಮಾಹಿತಿ ಕೂಡ ತಿಳಿದುಕೊಳ್ಳಿ ವೀಕ್ಷಕರೇ. ಮರು ಅರ್ಜಿ ಪ್ರಕ್ರಿಯೆ ಯಾವೆಲ್ಲ ದಾಖಲೆಗಳು ರೆಡಿ ಇಡಬೇಕು, ಇನ್ನು ಈ ಕಾರ್ಡ್ ಕೂಡ ಕಡ್ಡಾಯ, ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ರಾಜ್ಯ ಸರ್ಕಾರದಿಂದ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ಒಂದಲ್ಲ ಎರಡಲ್ಲ 3 ದೊಡ್ಡ ಗುಡ್ ನ್ಯೂಸ್ ಕೂಡ ಒಂದು BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ ಬಂದಿದೆ ವೀಕ್ಷಕರೇ. ಇನ್ನು ಪಂಚ ಗ್ಯಾರಂಟಿ ಫಲಾನುಭವಿಗಳು ಕೂಡ ನೀವಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಇನ್ ಮುಂದೆ ಎಲ್ಲಾ ಯೋಜನೆಗಳಿಗೂ ಕೂಡ ವೋಟರ್ ID ಕಾರ್ಡ್ ಈಸ್ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ. ಹೌದು, ವೋಟರ್ ಕಾರ್ಡ್ ಇದ್ರೆ ಮಾತ್ರ ಅಲ್ಲ, ಇನ್ನೊಂದು ಕೂಡ ಕಡ್ಡಾಯವಾಗಿರ್ಬೇಕು. ಅದು ಏನಂತ ವಿಡಿಯೋದಲ್ಲಿ ನೋಡೋಣ. ಇನ್ನು ಮತ್ತೆ ಕೊರೋನಾ ವೈರಸ್ ಕಾಟ ಶುರು ಆಯ್ತಾ ಭಾರತಕ್ಕೆ? ಹೌದು, ಎದಕ್ಕಂದ್ರೆ ಆಂಧ್ರ ಪ್ರದೇಶದಲ್ಲಿ ಕೊರೋನಾ ವೈರಸ್ ಈಗ ಪತ್ತೆ ಆಗಿದೆ. 2 ಜನರು ಸಾವನ್ನಪ್ಪಿರುವ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ. ಮತ್ತೆ ಹೈ ಅಲರ್ಟ್ ಘೋಷಣೆ ಆಗುತ್ತಾ, ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಮೆರಿಕ ಇರಾನ್ ನಡುವೆ ಯುದ್ಧ ಪಾರ್ಟ್ 2 ಈಗ ಪ್ರಾರಂಭವಾಗಿದೆ. ಇದರ ಬೆನ್ನಲ್ಲೇ ಬಂಗಾರ ಬೆಳ್ಳಿ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಚಿನ್ನ ಬೆಳ್ಳಿ ಮನೆಯಲ್ಲಿಟ್ಟವರಿಗೂ ಕೂಡ ಗುಡ್ ನ್ಯೂಸ್ ಇದೆ. ನಿಮ್ಮ ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಎಲ್ಲಾ ಒಂದು ಮಾಹಿತಿ ಕೂಡ ತಿಳಿದುಕೊಳ್ಳಿ. ಮತ್ತು ವಿಡಿಯೋಗೆ ನೀವಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಸಪೋರ್ಟ್ ಮಾಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಗಿದೆಯಾ ವೀಕ್ಷಕರೇ? ಎದಕ್ಕಂದ್ರೆ ಈಗ 31, 32 2 ಕಂತು ಹಣ ಈಗ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಬಾಕಿ ಕಂತು ಹಣ ಈಗ ಬಿಡುಗಡೆ ಆಗಲು ಶುರು ಆಗ್ತಾ ಇದೆ ಅಂತೆ. ಹಾಗಾದ್ರೆ ಹಣ ಯಾವಾಗ ಜಮೆ ಆಗುತ್ತೆ? ಅದಕ್ಕಿಂತ ಮುಂಚೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ನಮಗೆ 29ನೇ ಕಂತು 30ನೇ ಕಂತು ಹಣ ಬಂದಿಲ್ಲ ಅಂತ. ನೋಡಿ ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ 30ನೇ ಕಂತಿನವರೆಗೂ ಹಣವನ್ನ ಎಲ್ಲರ ಅಕೌಂಟ್ಗೂ ಕೂಡ ಹಾಕಲಾಗಿದೆ. ಒಮ್ಮೆ ಬಾರಿ ನೀವು DBT ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದನ್ನ ಚೆಕ್ ಕೂಡ ಮಾಡಬಹುದು, ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿಲ್ಲ ಅಂದ್ರೆ ನಿಮಗೆ ಹಣ ಬರೋದಿಲ್ಲ ವೀಕ್ಷಕರೇ. ಸೊ ಪ್ರತಿಯೊಬ್ರು ಕೂಡ ಆಧಾರ್ ಸೀಡಿಂಗ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಗಿದೆ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಇಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ತಾ ಇದೆ. ಹೌದು, ಇದೇ ಒಂದು ವಾರದಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆ ಕೂಡ ಒಂದು ವಾರದಲ್ಲಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತೆ ನೋಡಿ. ಈ ಒಂದು ವಾರದಲ್ಲಿ ಯಾವ ದಿನಾಂಕದಂದು ಮರು ಅರ್ಜಿ ಪ್ರಕ್ರಿಯೆ ಆಗುತ್ತೆ ಎಂಬುದಕ್ಕೆ ಒಂದು ಇನ್ಫಾರ್ಮೇಶನ್ ರಾಜ್ಯ ಸರ್ಕಾರದಿಂದ ಬರುತ್ತೆ. ಅಲ್ಲಿವರೆಗೂ ಜನರು ಸ್ವಲ್ಪ ವೇಟ್ ಮಾಡಿ. ಇನ್ನು ಎರಡನೇದಾಗಿ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಯಾಕಂದ್ರೆ ಯೋಜನೆಗೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ನಂತರ ನೀವು ಅಗತ್ಯ ದಾಖಲೆಗಳನ್ನ ಸಲ್ಲಿಸಬೇಕು. ಮತ್ತು ನಿಮ್ಮ ಮನೆಗೆ ಸಿಬ್ಬಂದಿಗಳಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಕೂಡ ಬರಬಹುದು ಪರಿಶೀಲನೆ ಮಾಡೋದಕ್ಕೆ. ನಂತರ ನೀವು ಕೊಟ್ಟಿರೋ ದಾಖಲೆಗಳು ಸರಿಯಾಗಿದ್ರೆ ನಿಮ್ಮ ಅಪ್ಲಿಕೇಶನ್ ಓಕೆ ಅಂತ ನಿಮ್ಮ ಒಂದು ಅಪ್ಲಿಕೇಶನ್ ಆನ್ ಆಗುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯವರು ಎಲ್ಲರೂ ಕೂಡ ನಿಮ್ಮ ಆಧಾರ್ ಕಾರ್ಡು ಮತ್ತೆ ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಒಂದು ಭಾವಚಿತ್ರದ ಫೋಟೋ ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಕಡ್ಡಾಯವಾಗಿ ನಿಮ್ಮ ವೋಟರ್ ಕಾರ್ಡು ಇವೆಲ್ಲ ಕೂಡ ರೆಡಿ ಇಟ್ಕೊಳ್ಳಿ ವೀಕ್ಷಕರೇ. ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ನೀವು KYC ಕೂಡ ಮಾಡಿಸಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ನಂತರ ಮನೆ ಪರಿಶೀಲನೆ ಕೂಡ ಪ್ರಾರಂಭವಾಗುತ್ತಂತೆ. ನಂತರ ನಿಮ್ಮ ಮನೆಗೆ ದಾಖಲೆ ಪರಿಶೀಲನೆ ಕೂಡ ಬರಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು 1 ವಾರ 10 ದಿನಗಳ ಒಳಗೆ ಇದೆಲ್ಲ ಕೂಡ ಪ್ರಾರಂಭವಾಗುತ್ತೆ ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇನ್ನು ಹಣ ಯಾವಾಗ ಬರುತ್ತೆ ನೋಡಿ. ಸದ್ಯಕ್ಕೆ ಮರು ಅರ್ಜಿ ಪ್ರಕ್ರಿಯೆ ಒಂದು ಕಡೆಗೆ ನಡೀತಾ ಇದ್ರೆ ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ ಗೃಹಲಕ್ಷ್ಮಿಯರಿಗೆ ಅಂತ ಗೃಹಲಕ್ಷ್ಮಿಯವರು ಕೂಡ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಇನ್ನು ತುಂಬಾ ಜನ ಮೀಡಿಯಾಗಳ ಮುಂದೆ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಈಗ ಈ ಒಂದು ಹಣ ಸದ್ಯದಲ್ಲೇ ಜಮೆ ಆಗಲಿದೆ. ನೋಡಿ, 1 ತಿಂಗಳು ಹಣ ಬಂದಿಲ್ಲ ಅಂದ್ರೆ 2ನೇ ತಿಂಗಳು 2 ಬಾರಿ ಹಣ ಜಮೆ ಮಾಡೋದ್ರ ಮೂಲಕ ಬ್ಯಾಲೆನ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ರು. ಆದ್ರೆ ಈಗ ಕೊನೆಯದಾಗಿ ಮಾರ್ಚ್ ತಿಂಗಳ ಕಂತು ಹಣ ಬಿಡುಗಡೆ ಆಗಿದ್ದು, ಏಪ್ರಿಲ್ ತಿಂಗಳ ಹಣ ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ ಇನ್ನಾದ್ರೂ ಕೂಡ. ಇನ್ನು ಏಪ್ರಿಲ್, ಮೇ ಮತ್ತು ಜೂನ್ ಒಟ್ಟು 6,000 ರೂಪಾಯಿ ಸರ್ಕಾರ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಜೂನ್ ತಿಂಗಳವರೆಗೂ ಕೊಡೋದು ಬಾಕಿ ಇದೆ. ಆದ್ರೆ ಕೆಲವರಿಗೆ ಏಪ್ರಿಲ್ ತಿಂಗಳದ್ದು ಹಣ ಬಂದಿದ್ರೆ ಅಂತವರಿಗೆ 4,000 ರೂಪಾಯಿ ಜೂನ್ ತಿಂಗಳವರೆಗೂ ಕೊಡೋದು ಸರ್ಕಾರ ಬಾಕಿ ಇದೆ ಅಂತ ಅರ್ಥ. ಆದ್ರೆ ಇನ್ನೊಂದು ಕಡೆಗೆ ಹೋದ ವರ್ಷದ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 5,000 ಕೋಟಿ ರೂಪಾಯಿ ಹಣದ ಲೆಕ್ಕ ಕೊಡಬೇಕು ಅಂತ ವಿರೋಧ ಪಕ್ಷದ ನಾಯಕರು ಅಶೋಕ್ ಕುಮಾರ್ ಅವರು ಮತ್ತೊಮ್ಮೆ ಈಗ ಪ್ರಶ್ನೆ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಮುಂದಿನ ಬರೋ ದಿನ ಸರ್ಕಾರದಿಂದ ಯಾವ ತರ ಉತ್ತರ ಬರುತ್ತೆ ಅದನ್ನ ಕಾದು ನೋಡಬೇಕಾಗಿದೆ. ಇನ್ನು ಪ್ರತಿಯೊಂದು ಗ್ಯಾರಂಟಿ ಯೋಜನೆ ನಿಮಗೆ ಸಿಗಬೇಕಂದ್ರೆ ನೀವು ಕಡ್ಡಾಯವಾಗಿ ವೋಟರ್ ಕಾರ್ಡ್ ಮಾತ್ರ ಅಲ್ಲ, ವೋಟರ್ ಕಾರ್ಡ್ ಜೊತೆಗೆ
ನಿಮ್ಮ ಒಂದು ಮತಪಟ್ಟಿಯಲ್ಲಿ ಹೆಸರು ಕೂಡ ಉಳಿಬೇಕು ವೀಕ್ಷಕರೇ. ನೋಡಿ, ಯಾರದ್ದು ವೋಟರ್ ಕಾರ್ಡು ಡಿಆಕ್ಟಿವ್ ಆಗುತ್ತೆ ಅಥವಾ ಮತಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ ನೋಡಿ, ಅಂತವರಿಗೆ ಯಾವುದೇ ಕಾರಣಕ್ಕೂ ಸರ್ಕಾರದ ಯೋಜನೆಗಳು ಲಾಭ ಸಿಗೋದಿಲ್ಲ. ಹೀಗಾಗಿ ನಿಮಗೆ BLO ಅಧಿಕಾರಿಗಳು ಕೊಟ್ಟ ಅರ್ಜಿಯನ್ನ ನೀವು ಸರಿಯಾಗಿ, ನೀಟಾಗಿ, ಕರೆಕ್ಟ್ ಆಗಿ ತುಂಬಿ ಅದನ್ನ ಮತ್ತೆ ವಾಪಸ್ ಅವರಿಗೆ ಕೊಡಬೇಕು. ಒಂದು ನಿಮ್ಮ ಹತ್ರ ಇಟ್ಕೊಳ್ಳಿ, ಒಂದು ವಾಪಸ್ ನೀವು ಕೊಡಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 5ನೇ ತಾರೀಕು ಆಗಸ್ಟ್ 5ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ಕೂಡ ಬಿಡುಗಡೆ ಮಾಡ್ತಾರೆ. ಅವಾಗ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡಲೇಬೇಕು ವೀಕ್ಷಕರೇ. ಒಂದು ವೇಳೆ ಏನಾದ್ರೂ ಆಕ್ಷೇಪಣೆ ಸಲ್ಲಿಕೆ ಮಾಡೋದಿದ್ರೆ, ಸಲಹೆಗಳನ್ನ ಸಲ್ಲಿಕೆ ಮಾಡೋದಿದ್ರೆ ನೀವು ಮಾಡಬಹುದು. ಅಂದ್ರೆ ಏನಾದ್ರೂ ಲೋಪಗಳಾಗಿದ್ರು ಕೂಡ ಅದನ್ನ ಅವಾಗ ಸರಿ ಮಾಡ್ತಾರೆ. ಅದಕ್ಕೂ ಕೂಡ ಇಲ್ಲಿ 1 ತಿಂಗಳು ಸಮಯಾವಕಾಶ ಇರುವಂತದ್ದು. ಸೊ ನೀವೇನ್ ಮಾಡ್ಬೇಕು ಅಂದ್ರೆ SIR BLO ಅವರು ಕೊಟ್ಟ ಅರ್ಜಿ ತುಂಬಿದ ಬಳಿಕ 5ನೇ ತಾರೀಕಿಗೆ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಇರೋದನ್ನ ಖಚಿತಪಡಿಸಿಕೊಳ್ಳಿ. ಒಂದು ವೇಳೆ ನಿಮ್ಮ ಹೆಸರು ಮತಪಟ್ಟಿಯಿಂದ ಹೋತು ಅಂದ್ರೆ ನಿಮ್ಮ ವೋಟರ್ ಕಾರ್ಡ್ ಇದ್ರೂ ಕೂಡ ಇರ್ಲಾರ್ದಂತೆ, ಅಂದ್ರೆ ಇದ್ರೂ ಕೂಡ ಯೂಸ್ ಆಗಲ್ಲ. ಸೊ ವೀಕ್ಷಕರು, ಒಂದು ವೇಳೆ ನಿಮ್ದೇನಾದ್ರೂ ಮತಪಟ್ಟಿಯಿಂದ ಹೆಸರು ಹೋತು ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ, ಮತ್ತೆ ಮುಖ್ಯವಾಗಿ ನಿಮಗೆ ಯಾವುದೇ ರೀತಿ ಸರ್ಕಾರದ ಯೋಜನೆಗಳ ಲಾಭ ಸಿಗಲ್ಲ. ಈಗಾಗಲೇ ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅಷ್ಟು ಮಾತ್ರವಲ್ಲದೆ ಅದರಲ್ಲೂ ಕೂಡ ನೀವು ಮತದಾರರು ಆಗಿದ್ರೆ ಕರ್ನಾಟಕದ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇತ್ತಂದ್ರೆ ಎಸ್ ಅಂತ ಟಿಕ್ ಮಾಡಿ, ಅಲ್ಲಿ ಕೆಳಗಡೆ ನಿಮ್ಮ ವೋಟರ್ ಕಾರ್ಡ್ ನಂಬರ್ ಕೂಡ ಹಾಕಬೇಕು ಅಂತ ಬರೆಯಲಾಗಿದೆ ಅರ್ಜಿಯಲ್ಲಿ. ಸೊ ವೀಕ್ಷಕರೇ, SIR ಏನಿದೆ ನೋಡಿ, ತುಂಬಾ ಇಂಪಾರ್ಟೆಂಟು. 29ನೇ ತಾರೀಕಿನವರೆಗೂ ನಿಮಗೆ ಸಮಯ ಇದೆ. ಸೊ ನಿಮ್ಮ ಮನೆಗೆ ಈಗಾಗಲೇ BLO ಅಧಿಕಾರಿಗಳು ಅರ್ಜಿ ಕೊಟ್ಟಿದ್ರೆ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ. ನೀವು ಅರ್ಜಿ ತುಂಬಿ ವಾಪಸ್ ಕೊಟ್ಟಿದ್ದೀರಾ ಇಲ್ವಾ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾರೆಲ್ಲ ಕೊಟ್ಟಿಲ್ಲ ನೋಡಿ, ಆದಷ್ಟು ಬೇಗನೆ ತುಂಬಿ ವಾಪಸ್ ಕೊಡೋದನ್ನ ಮರಿಬೇಡಿ ವೀಕ್ಷಕರೇ. ಮತ್ತು ಒಂದು ಫಾರಂ ನೀವು ಕೂಡ ಇಟ್ಕೊಳ್ಳಿ, ಒಂದು ಸಹಿ ಹಾಕಿ ಅವರಿಗೆ ಕೊಡಬೇಕಾಗುತ್ತೆ ನೀವು. ಅಂದ್ರೆ ಮಾತ್ರ ನಿಮಗೆ ಎಲ್ಲ ಯೋಜನೆಗಳ ಲಾಭ ಸಿಗುತ್ತೆ, ಪಿಂಚಣಿ ಹಣನೂ ಬರುತ್ತೆ, ಮತ್ತೆ ಸರ್ಕಾರದ ಯೋಜನೆಗಳ ಲಾಭನೂ ಕೂಡ ಸಿಗುತ್ತೆ. ಗೃಹ ಜ್ಯೋತಿ ಮರು ಅರ್ಜಿ ಪ್ರಕ್ರಿಯೆ ಈಗ ಪ್ರಾರಂಭವಾಗಿದೆ. ಇನ್ನು 1 ವಾರ ಅಥವಾ 10 ದಿನಗಳ ಒಳಗೆ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಇತ್ತ ಫ್ರೀ ಸ್ಮಾರ್ಟ್ ಕಾರ್ಡ್ ವಿತರಣೆ ಏನಿದೆ ನೋಡಿ, ಆ ಸ್ಮಾರ್ಟ್ ಕಾರ್ಡ್ ಬಸ್ನಲ್ಲಿ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಕ್ರಿಯೆ, ಅರ್ಜಿ ಪ್ರಕ್ರಿಯೆ ಕೂಡ ಇದೇ ವಾರದಲ್ಲಿ ಅಥವಾ 10 ದಿನದಲ್ಲಿ ಪ್ರಾರಂಭವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ. 2 ಹೊಸ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ. ಮೊದಲಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿಮ್ಮ ಹತ್ರ BPL ಹಾಗೂ APL ಕಾರ್ಡ್ ಇದ್ರೆ ತಿದ್ದುಪಡಿಗೆ ಸರ್ಕಾರ ಮತ್ತೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಹೌದು, ಪಡಿತರ ಚೀಟಿದಾರರಿಗೆ ಏನಾದ್ರೂ ತಿದ್ದುಪಡಿ ಮಾಡಿಸಬೇಕು ಅಂದ್ರೆ ಬೇಗ ನೀವು ಮಾಡಿಸ್ಕೊಳ್ಬಹುದು. ಹಾಗಾದ್ರೆ ಪಡಿತರ ಕಾರ್ಡು ತಿದ್ದುಪಡಿಗೆ ನೀವು ಗ್ರಾಮ 1 ಅಥವಾ ಕರ್ನಾಟಕ 1, ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ಕೊಡೋ ಅಗತ್ಯ ದಾಖಲೆಗಳೊಂದಿಗೆ ಭೇಟಿ ಕೊಡಬೇಕಾಗುತ್ತೆ. ತಿದ್ದುಪಡಿ ಅರ್ಜಿ ಹಾಕಬಹುದು. ಹೊಸದಾಗಿ ಏನಾದ್ರೂ ಹೆಸರು ಸೇರ್ಪಡೆ ಮಾಡೋದಿದ್ರೆ ಮಾಡಬಹುದು. ನ್ಯಾಯಬೆಲೆ ಅಂಗಡಿ ವಿಳಾಸ ಬದಲಾವಣೆ ಮಾಡೋದಿದ್ರೆ ಮಾಡಬಹುದು. ಮೊಬೈಲ್ ಸಂಖ್ಯೆ ಜೋಡಣೆ ಮಾಡಬಹುದು. ಹೆಸರು ತೆಗೆದು ಹಾಕೋದು, ಕುಟುಂಬದ ಮುಖ್ಯಸ್ಥರ ಬದಲಾವಣೆ, ಫೋಟೋ ಬದಲಾವಣೆ, ಆಧಾರ್ ಕಾರ್ಡ್, ಮದುವೆ ಪ್ರಮಾಣ ಪತ್ರ, ಪೋಷಕರ ಪಡಿತರ ಚೀಟಿ, ಅಗತ್ಯ ದಾಖಲೆಗಳೊಂದಿಗೆ ನೀವು ಈ ಕೆಲಸಗಳನ್ನ ಮಾಡಬಹುದಾಗುತ್ತೆ ವೀಕ್ಷಕರೇ. ಇದು ಮೊದಲನೇ ಒಂದು ಗುಡ್ ನ್ಯೂಸ್ ಆಗಿದೆ. ಅಂದ್ರೆ ಪಡಿತರ ಚೀಟಿದಾರರಿಗೆ ಒಂದು ತಿದ್ದುಪಡಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಎರಡನೇದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಎಲ್ಲಾ ಒಂದು ರೇಷನ್ ಕಾರ್ಡ್ ಗ್ರಾಹಕರಿಗೆ ಇಂದಿರಾ ಆಹಾರ ಕಿಟ್ ವಿತರಣೆ ಕೂಡ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಘೋಷಣೆಯನ್ನ ಮಾಡಿರುವಂತದ್ದು. ಬಜೆಟ್ ನಲ್ಲಿ ಈಗಾಗಲೇ ಇದಕ್ಕೆ 6200 ಕೋಟಿ ರೂಪಾಯಿ ಹಣವನ್ನ ಘೋಷಣೆ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಇಂದಿರಾ ಕಿಟ್ ವಿತರಣೆ ಮಾಡೋದಿಲ್ಲ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ವಿತರಣೆ ಮಾಡ್ತೀವಿ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ಆದ್ರೆ ಯಾವಾಗ ವಿತರಣೆ ಮಾಡ್ತಾರೆ ಅಧಿಕೃತವಾಗಿ ಈ ದಿನಾಂಕ, ಈ ತಿಂಗಳು ಅಂತ ಹೇಳಿಲ್ಲ. ಶೀಘ್ರದಲ್ಲೇ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ಹಾಗಾದ್ರೆ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಫುಡ್ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೆ ಸರ್ಕಾರ ಈಗ ಮತ್ತೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ವೀಕ್ಷಕರೇ. ಹಾಗಾದ್ರೆ ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ ನೋಡಿ. ಕೇಂದ್ರದ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿಯಲ್ಲಿ ನಿಮಗೆ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡ್ತಿರಬಹುದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಈ 4 ಆಹಾರ ಅಂದ್ರೆ ಪೌಷ್ಟಿಕ ಅನ್ನಭಾಗ್ಯ ಯೋಜನೆ ಅಂತ ಹೆಸರಿಡಲಾಗ್ತಾ ಇದೆ. ಈ 4 ಆಹಾರ ಸಾಮಗ್ರಿಗಳೊಳಗೊಂಡ ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಮುಂದಿನ ಬರೋ ದಿನಗಳಲ್ಲಿ. ಇದು ಖಂಡಿತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಮತ್ತೆ ತುಂಬಾ ದಿನಗಳ ನಂತರ ಕೊರೋನಾ ಆತಂಕ ಶುರುವಾಗಿದೆ. ಕಳೆದ 15 ದಿನಗಳಲ್ಲಿ 32 ಕೊರೋನಾ ಕೇಸ್ಗಳು ಪಾಸಿಟಿವ್ ಬಂದಿದೆ ಮತ್ತು ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂತದ್ದು ನೋಡಿ. ಮತ್ತೆ ನಮ್ಮ ಕರ್ನಾಟಕದ ನೆರೆಯ ರಾಜ್ಯದಾದ ಆಂಧ್ರ ಪ್ರದೇಶದಲ್ಲಿ ಮತ್ತೊಮ್ಮೆ ಕೊರೋನಾ ಸೋಂಕು ಹೆಚ್ಚಳವಾಗಿದೆ. ಈ ಹಿನ್ನೆಲೆ ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಅಂತಾನೆ ಹೇಳ್ಬಹುದು. ಆರೋಗ್ಯ ಇಲಾಖೆ ಈಗಾಗಲೇ ಎಚ್ಚರಿಕೆ ವಹಿಸಿದೆ. ಇದಕ್ಕಂದ್ರೆ ಕೊರೋನಾ ಸಂಬಂಧ 2 ಬಲಿಯಾಗಿದೆ. ಹೌದು, ಆಂಧ್ರ ಪ್ರದೇಶದ ಕೊರೋನಾ ಸೋಂಕಿನ ಪ್ರಕರಣಗಳು ಮತ್ತೆ ಕಾಣಿಸಿಕೊಂಡಿದ್ದು ಇತ್ತೀಚಿನ ವಾರಗಳಲ್ಲಿ YSR ಕಡಪ ಜಿಲ್ಲೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ
8 ಕೊರೋನಾ ಸಕ್ರಿಯ ಪ್ರಕರಣಗಳು ಪತ್ತೆಯಾಗಿವೆ ಮತ್ತು ಅದರಲ್ಲಿ 2 ಸೋಂಕಿತರು ಬಲಿಯಾಗಿದ್ದಾರೆ ಎಂಬುವ ಒಂದು ಆತಂಕಕಾರಿ ಮಾಹಿತಿ ಸಿಕ್ಕಿರುವಂತದ್ದು. ಇನ್ನು ಜನರು ಕೂಡ ಎಚ್ಚರವಾಗಿರಬೇಕು. ಕೊರೋನಾ ವೈರಸ್ ಇನ್ನೂ ಕೂಡ ಸಂಪೂರ್ಣವಾಗಿ ಮಾಯವಾಗಿಲ್ಲ. ಹೊಸ ರೂಪಾಂತರಗಳು ಬರುವ ಸಾಧ್ಯತೆ ಇದೆ. ಆದ್ರಿಂದ ಆರಂಭದಲ್ಲಿ ಎಚ್ಚರಿಕೆ ವಹಿಸಿದ್ರೆ ದೊಡ್ಡ ಸಮಸ್ಯೆ ತಪ್ಪಿಸಬಹುದು. ಆಂಧ್ರ ಪ್ರದೇಶದ ಪರಿಸ್ಥಿತಿ ಕರ್ನಾಟಕಕ್ಕೂ ಪರೋಕ್ಷವಾಗಿ ಪ್ರಭಾವ ಬೀರಬಹುದು. ಗಡಿ ಜಿಲ್ಲೆಗಳಾದ ಬಳ್ಳಾರಿ ಆಗಿರಬಹುದು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಮುಂತಾದ ಕಡೆಗಳಲ್ಲಿ ಹೆಚ್ಚು ನಿಗಾ ಇಡುವ ಅಗತ್ಯ ಕೂಡ ಇರುವಂತದ್ದು. ಜನರು ಆತಂಕಕ್ಕೆ ಒಳಗಾಗದೆ ಎಚ್ಚರಿಕೆಯಿಂದ ಇರೋದು ತುಂಬಾ ಮುಖ್ಯ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಕಂಡು ಬರ್ತಾ ಇದೆ. ಹೌದು, ಮತ್ತೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧಗಳು ಪ್ರಾರಂಭವಾಗಿದೆ. ಕಚ್ಚಾ ತೈಲ ಬೆಲೆ ದಿಢೀರ್ ಅಂತ 5% ಏರಿಕೆ ಆಗಿದೆ ವೀಕ್ಷಕರೇ. ಇನ್ನು ಜಾಗತಿಕ ಮಾರ್ಕೆಟ್ ಅಲ್ಲಿ ಅಮೆರಿಕನ್ ಡಾಲರ್ ಆಧಿಪತ್ಯ ಸಾಧಿಸ್ತಾ ಇದ್ದು ಮತ್ತಷ್ಟು ಬಲವಾಗಿದೆ. ಆದ್ರೆ ಹೂಡಿಕೆದಾರರಿಗೆ ಸುರಕ್ಷಿತ ಆಶ್ರಯ ಎನಿಸಿದ್ದ ಮೌಲ್ಯ, ಚಿನ್ನದ ಮೌಲ್ಯ ಭಾರಿ ಒಂದು ಕುಸಿತವಾಗಿದೆ. ಅಂದ್ರೆ ಮತ್ತೆ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ 2,000ರಿಂದ 3,000 ರೂಪಾಯಿಯಷ್ಟು ಇಳಿಕೆ ಕಂಡು ಬಂದಿದೆ. ಬೆಳ್ಳಿ ಬೆಲೆ 10,000 ರೂಪಾಯಿಯಷ್ಟು ಇಳಿಕೆ ಇಲ್ಲಿ ಕಂಡು ಬಂದಿದೆ ವೀಕ್ಷಕರೇ. ನೋಡಿ, 2,45,000 ರೂಪಾಯಿ ಇದ್ದ 1 ಕೆಜಿ ಬೆಳ್ಳಿ ಬೆಲೆ ಈಗ 10,000 ರೂಪಾಯಿ ಇಳಿಕೆಯಾಗಿ 2,35,000 ರೂಪಾಯಿಗೆ ಬಂದು ನಿಂತಿದೆ. MCX ಅಲ್ಲಿ ಮತ್ತೆ 2,000 ರೂಪಾಯಿ ಕುಸಿತ ಕಂಡಿದೆ. MCX ಅಲ್ಲಿ 2,20,000 ರೂಪಾಯಿ ಟ್ರೇಡ್ ಆಗ್ತಾ ಇದ್ರೆ ಬಂಗಾರದ ಬೆಲೆ ಕೂಡ 1,45,000 ರೂಪಾಯಿಂದ 1,43,000 ರೂಪಾಯಿ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ ಬಂದಿದೆ. ಹೋದ ವಾರ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ ಬರೋಬ್ಬರಿ 4,000 ರೂಪಾಯಿಯಷ್ಟು ಇಳಿಕೆ ಕಂಡಿದೆ. ಮತ್ತು ಹೋದ ತಿಂಗಳು 1,55,000 ರೂಪಾಯಿ ಇತ್ತು 10 ಗ್ರಾಮ್ಗೆ, ಈಗ 1,43,000 ರೂಪಾಯಿ ತನಕ ಬಂದಿದೆ. ಹತ್ತಿರ 12,000 ರೂಪಾಯಿಯಷ್ಟು ದೊಡ್ಡ ಕುಸಿತ ಕಂಡು ಬಂದಿದೆ. ಬಂಗಾರ ಬೆಳ್ಳಿ ಎರಡೂ ಕೂಡ ಇಳಿಕೆ ಆಗಿರೋದ್ರಿಂದ ಮನೆಯಲ್ಲಿ ಬಂಗಾರ ಇಟ್ಟೋರ್ಗೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮತ್ತು ಹೊಸದಾಗಿ ಖರೀದಿ ಮಾಡೋರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು.